गरीब साध साध सब नेक हैं, आप अपनी ठोरी, जो सतलोक ले जाएंगे वो साधु कोई और। ಏನು ಹೇಳ್ತಾರೆ ಭಗವಂತ? बेटा जाया खुशी हुई, बहुत बजाए थाल, ये तो आना जाना लगा हुआ है जो कीड़ी का नाल। बेटा जाया, ಗಂಡು ಮಗುವಿನ ಜನ್ಮವಾಯಿತು. ಬಹಳ ಸಂಭ್ರಮವಾಯಿತು. ಅರಸೊತ್ತಿಗೆಯವರು ಪುತ್ರ ಹುಟ್ಟಿದ ಸಂದರ್ಭದಲ್ಲಿ ವಾದ್ಯಘೋಷಗಳನ್ನು ಇಟ್ಟುಕೊಳ್ಳುತ್ತಾರೆ. ಬಹಳ ಅದ್ಭುತವಾಗಿ ನಾಗಸ್ವರವನ್ನು ನುಡಿಸಲಾಗುತ್ತದೆ. ಇಡೀ ಪಟ್ಟಣಕ್ಕೆ ಅಭಿನಂದನೆಯನ್ನು ಹಂಚಲಾಗುತ್ತದೆ, ಸಿಹಿಯನ್ನು ಹಂಚಲಾಗುತ್ತದೆ. ಮತ್ತು ಒಬ್ಬ ಬಡ ವ್ಯಕ್ತಿಯ ಮನೆಯಲ್ಲಿ, ಅಂದರೆ ಬಡ ಜನರಿಗೆ ಯಾವಾಗ ಪುತ್ರನಾಗುತ್ತಾನೆ, ಯಾವುದೋ ಭಕ್ತನಿಗೆ, ವ್ಯಕ್ತಿಗೆ, ಪರಂಪರೆಯಂತೂ ಅದೇ ಮಾಡುತ್ತಾನೆ, ಅವರದೇ ನಕಲು ಮಾಡುತ್ತಾನೆ, ಖುಷಿ ಆಚರಿಸ್ತಾನೆ. ಆದರೆ ಅವನ ಖುಷಿ, ಅವನದು ಇಷ್ಟು ಆರ್ಥಿಕ ಸ್ಥಿತಿ ಇರುವುದಿಲ್ಲ, ಇಷ್ಟು ಸಾಮರ್ಥ್ಯ ಇರುವುದಿಲ್ಲ. ಅಂದರೆ ವಾದ್ಯಘೋಷ ಇರಿಸುವಷ್ಟು ಅವನು ತಟ್ಟೆಯನ್ನು ಬಾರಿಸುವನು. ತಟ್ಟೆ ಹರಿವಣ ಬಾರಿಸುವರು ಪುತ್ರ ಹುಟ್ಟಿದರೆ ಖುಷಿಯನ್ನು ಆಚರಿಸುವರು. ಮತ್ತು ನೆರೆ ಹೊರೆಯರಿಗೆ ಎಲ್ಲರಿಗೂ ತಿಳಿದು ಬಂದೇ ಬರ್ತಿತ್ತಂದರೆ ಅವರ ಪುತ್ರ ವಧುವಿಗೆ ಮಗು ಆಗುವುದರಲ್ಲಿತ್ತು. ಯಾರ ಮನೆಯಿಂದ ತಟ್ಟೆ ಬಾರಿಸುವ ಶಬ್ದ ಬರ್ತಿತ್ತೋ ಜನರು ತಿಳಿದುಕೊಳ್ತಿದ್ರು ಅವರಿಗೆ ಪುತ್ರ ಜನಿಸಿದ್ದಾನೆಂದು. ये तो आना जाना लगा हुआ है जो कीड़ी का नाल। ಒಬ್ಬ ವ್ಯಕ್ತಿಗೆ ವಿವಾಹವಾದ 12 ವರ್ಷದ ನಂತರ ಪುತ್ರನ ಪ್ರಾಪ್ತಿಯಾಯಿತು. ಮತ್ತು ಅವರು ಒಂದು ಬಹಳ ದೊಡ್ಡ ಸಂಭ್ರಮಾಚರಣೆಯನ್ನು ಮಾಡಿದರು. ಅದಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದರು. ಬಹಳಷ್ಟು ವ್ಯಕ್ತಿಗಳನ್ನು ಆಮಂತ್ರಿಸಿದರು. ಮತ್ತು ಅದೇ ಮಗುವಿನ ನಂತರ 2ನೇ ಜನ್ಮದಿನವನ್ನು ಆಚರಿಸಲಾರದಾಯಿತು. ಅದರ ಮೊದಲೇ ಮೃತ್ಯುವಿಗೆ ಪ್ರಾಪ್ತವಾಯಿತು. ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳ್ತಾರೆ, झूठे सुख को सुख है ये मान रहा मनमोद, ये सकल जबीना काल का। ಇಲ್ಲೆಲ್ಲರೂ ಕಾಲನ ಆಹಾರವಾಗಿದ್ದಾರೆ. और कुछ मुख में कुछ गोद। 1,00,000 ಜನರನ್ನು ಇವನು ಪ್ರತಿದಿನ ತಿನ್ನುತ್ತಾನೆ. ಲೆಕ್ಕ ಹಾಕಿಕೊಳ್ಳಿ, ಪ್ರತಿದಿನ ಎಷ್ಟು ವ್ಯಕ್ತಿಗಳು ಸಾಯುತ್ತಾರೆ. ಮತ್ತು 1,25,00,000 ಇವನು ನಿತ್ಯ ಉತ್ಪತ್ತಿ ಮಾಡುತ್ತಾನೆ. ಇಂತಹ ವಿಧಾನವಿದೆ. 25% ಎಕ್ಸ್ಟ್ರಾ ಜನ್ಮ ನೀಡುತ್ತಾನೆ. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ, बेटा जाया खुशी हुई, खूब जाए थाल, आना जाना लगा हुआ है जो कीड़ी का नाड़ है। ಒಂದೇ ರಸ್ತೆಯಿಂದ ಹೋಗುತ್ತಿದ್ದಾರೆ, ಒಂದೇ ರಸ್ತೆಯಿಂದ ಬರುತ್ತಿದ್ದಾರೆ. ಜನ್ಮ ಪಡೆಯುವವರದ್ದು ಕೆಳಗಿನ ಕಡೆಗೆ ಸಾಲೇ ಇದೆ, ಮತ್ತು ಮೃತ್ಯುವಿನ ಬಳಿಕ ಮೇಲಕ್ಕೆ ಹೋಗುವವರದ್ದು ಕೂಡ ಸಾಲು ಇದೆ ಅದೇ ರಸ್ತೆಯಲ್ಲಿ. ಇಂತಹ ಸ್ಥಿತಿಯಾಗಿದೆ ಜೀವಾತ್ಮದಂದರೆ. ಇರುವೆಗಳ ಸಾಲನ್ನು ತಾವು ನೋಡಿರಬಹುದು. ಇರುವೆಗಳ ಸಾಲಿನ ಹಾಗೆ ಇರುತ್ತದೆ. ಈ ಇರುವೆಗಳು ಹೀಗೀಗೆ ಲಕ್ಷಾಂತರ ಈ ಕಡೆ ಹೋಗುತ್ತವೆ, ಲಕ್ಷಾಂತರ ಆ ಕಡೆ ಹೋಗುತ್ತವೆ. ಒಂದು ನಿಮಿಷದ ಬಿಡುವಂತೂ ಇಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.